ನಮಸ್ಕಾರ. ವನಜಾ ಮಲ್ನಾಡ್ ಚಾನಲ್‌ಗೆ ಸ್ವಾಗತ. ಹೊಸ ವೀಡಿಯೋಸ್‌ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತಿನ ಧಾರಾವಾಹಿ ಬಂದು ಆಸೆ. ಆಸೆ ಧಾರಾವಾಹಿನಲ್ಲಿ ಈ 5 ಡಿಗ್ರಿ ಮನೋಜ ಮಾಡಿರೋ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಇವನಂತ ಎಡ್ವರ್ಟ್ ಮಾಡ್ಕೊಂಡು ಕೂತಿದ್ದಾನೆ ಇವಾಗ. ಯಾಕೆ ಅಂದರೆ ರೋಹಿಣಿ ಅಂತ ಫಸ್ಟ್ ಮದುವೆ ಆಗಿ ಮುಂದೆ ಮಗು ಇರೋಂಥವಳನ್ನ ಮದುವೆ ಆಗಿ ಇವಾಗ ಪಶ್ಚಾತ್ತಾಪ ಪಡ್ತಿದ್ದಾನೆ. ಮತ್ತು ಶಾಂತಿ ಲಾಯರ್ನ ಇಟ್ಟಿದ್ದಾಳೆ. ಆದರೆ ಆ ಲಾಯರ್ಗೆ ವಾದ ಮಾಡಿದ್ಲು ಲಾಯರು. ಆದರೆ ರೋಹಿಣಿ ಮುಂದೆ ಲಾಯರ್ದೇನು ನಡೀತಾ ಇಲ್ಲ. 50ನೇ ಕೇಸ್ ಅಂತೆ. 50ನೇ ಕೇಸು ಡಮಾರ ಅಂತ ಜಡ್ಜ್ ಕೇಳ್ತಾರೆ. ಆ ರೀತಿ ಇವಳು ವಾದ ಮಾಡ್ತಾಳೆ. ರೋಹಿಣಿ ಸುಳ್ಳು ಹೇಳ್ತಾಳೆ ಅಂತ ಹೇಳ್ತಿರಲ್ಲ ನೀವು. ಆದರೆ ನೀವು ಸುಳ್ಳು ಹೇಳೋಕ್ಕೆ ನಾನು ಯಾವತ್ತಾರು ಹೇಳೋದನ್ನು ನೀವು ಕೇಳಿದ್ದೀರಾ? ನಮ್ಮ ಮನೆಯವ್ರು ಹೇಳೋದನ್ನು ನೀವು ಕೇಳಿ. ಸುಳ್ಳು ಹೇಳ್ತಾರೆ ಅನ್ನೋದನ್ನು ಸುಳ್ಳು ಅಂತ ಹೇಳಬೇಕೇ ಹೊರತು ಸುಳ್ಳು ಹೇಳ್ತಾರೆ ಅಂದರೆ ನೀವು ನೋಡಿಲ್ಲ ಏನಿಲ್ಲ, ಹೇಗೆ ಹೇಳ್ತೀರಾ ಸುಳ್ಳು ಅಂತೇಳಿ ವಾದ ಮಾಡ್ತಾಳೆ. ಆವಾಗ ಜಡ್ಜು 50ನೇ ಕೇಸು ಡಮಾರ ಅಂತ ಕೇಳ್ತಾರೆ. ಆಮೇಲೆ ಹೋಗಿ ಅವಳು ಲಾಯರ್ ಅವಳ ಪಾಡಿಗೆ ಅವಳು ಕೂತ್ಕೊತಾಳೆ. ಇವಾಗ ಲಾಯರು ಮತ್ತು ಶಾಂತಿ ಮನೋಜನ್ನು ಪ್ರಶ್ನೆ ಮಾಡಬೇಕು ಅಂತಾರೆ. ಶಾಂತಿ ಹೇಳ್ತಾಳೆ, ಅಲ್ಲ ರೋಹಿಣಿ ಹೇಳ್ತಾಳೆ, ನೀವು ಮನೋಜಿಗೆ ಎಲ್ಲ ವಿಷಯನೂ ನಾನು ಹೇಳಿದ್ದೆ, ನನ್ನ ಹೆಸರು ಕಲ್ಯಾಣಿ ಅಂತ ಕೂಡ ಹೇಳಿದ್ದೆ ಅಂತ ಹೇಳ್ತಾಳೆ. ಮನೋಜ ಗಾಬರಿ ಆಗ್ತಾನೆ. ಅವನಿಗೆ ಹೇಳಿರೋದೇ ಇಲ್ಲ, ಸುಳ್ಳು ಹೇಳ್ತಾಳೆ. ಇವಳು ದೆವ್ವ ಬಂತು ಅಂತ ಆ್ಯಕ್ಟಿಂಗ್ ಮಾಡೋ ಟೈಮಲ್ಲಿ ನಾನು ಕಲ್ಯಾಣಿ ದೆವ್ವ ಅಂತ ಹೇಳ್ಕೊಂಡಿರ್ತಾಳೆ. ಅದನ್ನೇ ಅಲ್ಲಿ ತಿರುಗಿ ಮುರುಗಿ ರಿಪೀಟ್ ಮಾಡಿ ಹೇಳ್ತಾಳೆ. ಅವನಿಗೆ ಅಯೋಮಯ, ಇದೇನು ಇವಳು ಹಿಂಗೆ ಹೇಳ್ತಾಳೆ ಅಂತ. ಶಾಂತಿ ಗಾಬರಿಯಾಗಿ ಅಯ್ಯೋ ಇವಳು ಮನೆ ಹಾಳಾಗೋಗ ಬರೀ ಸುಳ್ಳು ಹೇಳ್ತಾಳಲ್ಲ ಇವಳು ಅಂತ ಅವಳು ಹೇಳ್ತಿರ್ತಾಳೆ. ಆದರೆ ಬರೀ ಸುಳ್ಳು ಹೇಳ್ತಾಳೆ ಕಲ್ಯಾಣಿ. ಎಲ್ಲ ವಿಷಯದಲ್ಲೂ ಸುಳ್ಳು ಹೇಳಿ ಪಾಪ ಅವ್ರನ್ನ ಇಕ್ಕಟ್ಟಿ ಸಿಕ್ಕಿಸ್ಬಿಟ್ಟಿದ್ದಾಳೆ, ಅವ್ರ ಮನೆಯವ್ರನ್ನೆಲ್ಲರನ್ನೂ. ರಂಗನಾಥ್ ಬಂದಿಲ್ಲ, ಶಾಂತಿ ಬಂದಿಯಾಳೆ. 5 ಡಿಗ್ರಿ ಮನೋಜನೂ ಬಂದಿದ್ದಾನೆ. ಮತ್ತು ಮೀನಾ ಸೂರ್ಯ ಬಂದವರೆ. ಮೀನಾ ಸೂರ್ಯಂದು ವಿಚಾರಣೆ ನಡೆದಾದ ಮೇಲೆ ಇವಳು ಉಲ್ಟಾ ಹೊಡಿತಿದ್ದಾಳೆ. ಯಾರು? ಕಲ್ಯಾಣಿ ಉಲ್ಟಾ ಹೊಡಿತಿದ್ದಾಳೆ. ಮತ್ತು ಲಾಯರಿಗೇ ಕ್ವಶನ್ ಆಗ್ತಿದ್ದಾಳೆ. ಮತ್ತು ನಾನೆಲ್ಲ ವಿಷಯನೂ ಹೇಳಿದ್ದೆ, ಆದರೆ ಮನೆಯವ್ರಿಗೆ ಹೇಳಿಲ್ಲ ಅಷ್ಟೇ. ನಮ್ಮ ಗಂಡ ಮನೋಜಿಗೆ ಎಲ್ಲ ವಿಷಯನೂ ಹೇಳಿದ್ದೀನಿ ನಾನು, ಕೇಳಿ ನೋಡಿ ಅಂತಾಳೆ. ಮನೋಜ ನೋಡಿದ್ರೆ ಗಾಬರಿಯಾಗಿ, ರೋಹಿಣಿ ನನಗೇನೂ ಹೇಳಿಲ್ಲ, ಸುಳ್ಳು ಹೇಳ್ತಾ ಇದೀಯ ನೀನು ಅಂತ. ಯಾಕೆ ನಾನು ಹೇಳಿದ್ದೀನಿ ಅಂತ. ಅದೇ ದೆವ್ವ ಅದು ಇದು ಭೂತ ಬಂತು ಅಂತೇಳ್ಬಿಟ್ಟು ಆಗ ಹೇಳಿರೋದು. ಜಡ್ಜು ನೀನೇ ತಪ್ಪು ಹೇಳ್ತಾ ಇದೀಯ ಅಂತ ಮನೋಜಿಗೆ ಹೇಳ್ತಾರೆ. ಹೀಗೆ ವಾದ ವಿವಾದ ನಡೀತಾ ಇದೆ ಅಲ್ಲಿ. ಆದರೆ ಶಾಂತಿಗಂತೂ ತಲೆ ಕೆಟ್ಟೋಗ್ತಾಯಿದೆ, ಬರೀ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು. ಎಷ್ಟು ಹೇಳಿದ್ರೂ ಬರೀ ಸುಳ್ಳೇ ಹೇಳ್ತಿದ್ದಾಳೆ. ಆಮೇಲೆ ಸುಪಾರಿ ಕೊಟ್ಟಿದ್ದು ರೋಹಿಣಿ ಅಂತ ಹೇಳಿದ್ರೆ ಇವನು ಈ ತಪ್ಪು ಅಂತ ಅವರೆಲ್ಲ ಕೊಟ್ಟಿದ್ದು, ನಾನೇ ಸೂರ್ಯನ ಹೊಡೆಯೋಕ್ಕೆ ಹೋಗಿದ್ದು ಅಂತ ಹೇಳ್ತಾನೆ. ಆದರೆ ಕಾಗೆ ಅಲ್ಲಿ ಸುಳ್ಳು ಹೇಳೋದ್ರಿಂದ ರೋಹಿಣಿ ಬಚಾವಾಗಿದ್ದಾಳೆ. ಇವಾಗ ಅವಳು ಆ ಥರ ವಾದ ಮಾಡ್ತಿರೋದು ಕೇಳಿಸ್ಕೊಂಡು ಎಂಥ ಖತರ್ನಾಕಿದ್ದಾಳೆ ಇವಳು, ಇಲ್ಲೂ ಸುಳ್ಳು ಹೇಳ್ತಿದ್ದಾಳೆ ನೋಡು, ಎಂತೆಂಥ ಸುಳ್ಳು ಹೇಳ್ತಾಳೆ ಇವಳು ಅಂತೇಳಿ ಕಾಗೆ ಹೇಳ್ತಾವನೆ. ಇದು ಮುಂದಕ್ಕೆ ಎಲ್ಲಿವರೆಗೆ ತಿರುವು ಪಡ್ಕೊಳ್ಳುತ್ತೆ ಕೋರ್ಟಲ್ಲಿ ವಾದ ವಿವಾದ ನಡೆದು ಹೇಗೆ ಇದು ರಿವರ್ಸ್ ಆಗುತ್ತೋ ಅಥವಾ ರೋಹಿಣಿ ಪರ ಆಗುತ್ತೋ ಅಥವಾ ಮನೋಜನ ಪರ ಆಗುತ್ತೋ ಈ ಕೇಸು ಮುಂದೆ ಹೆಂಗೆ ಸಾಗುತ್ತೆ ಅನ್ನೋದನ್ನು ಈ ಕೇಸಲ್ಲಿ ನೋಡಬೇಕಾಗುತ್ತೆ. ಮತ್ತು ಇವರು ತಿರ್ಗಾ ಮುರ್ಗಾ ಅವ್ರ ಕ್ವಶನ್ ಕೇಳಿ ಇನ್ನೂ ಲಾಯರು ಕ್ವಶನ್ ಕೇಳ್ತಾ ಇಲ್ಲ. ಮತ್ತು ರೋಹಿಣಿ ಹೇಳ್ತಾಳೆ, ನನಗೆ ಲಾಯರ್ ಇಡೋವಷ್ಟು ದುಡ್ಡಿಲ್ಲ, ನಾನೇ ಸ್ವಂತ ವಾದ ಮಾಡ್ತೀನಿ ಅಂತ ಹೇಳ್ತಾಳೆ. ಆದರೆ ಅವಳು ಸ್ವಂತ ವಾದ ಮಾಡೋದಕ್ಕೆ ಆಗಲ್ಲಮ್ಮ, ನೀನು ಗೌರ್ಮೆಂಟ್ ಲಾಯರಾರು ಇಡಲೇಬೇಕು ಅಂತೇಳಿ ಜಡ್ಜ್ ಹೇಳ್ತಾರೆ. ಆಮೇಲೆ ಫೀಸ್ ಕೊಡೋದಕ್ಕೆ ಆಗಲ್ಲ ಅಂದರೆ ಫ್ರೀಜ್ ಇರಲ್ಲ, ಗೌರ್ಮೆಂಟವರೇ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿರ್ತಾರೆ ಅಂತ. ಇವರು ಮೀನಾ ಸೂರ್ಯ ಮುಖ ನೋಡ್ಕೋತಾರೆ, ಎಂಥ ಖತರ್ನಾಕ್ ಬುದ್ಧಿ ಉಳಿದು ಹೆಂಗೆ ವಾದಿಸ್ತಾಳೆ ನೋಡು ಅಂತ ಹೇಳ್ಬಿಟ್ಟು. ಇಲ್ಲಿ ಲಾಯರು ಗಾಬರಿ ಆಗ್ತಾಳೆ, ಅರೆ ಹೆಂಗೆಲ್ಲ ಮಾತಾಡ್ತಾಳೆ ಇವಳನ್ನ ಹೆಂಗೆ ನಾವು ಇದು ಮಾಡೋದು ಅಂತೇಳ್ಬಿಟ್ಟು. ಲಾಯರು ಕೂಡ ಇಲ್ಲಿ ರಾಮಕೃಷ್ಣ ಲಾಯರ್ ಅಂತೇಳ್ಬಿಟ್ಟು, ಈ ಲಾಯರು ಕೂಡ ರಾಮಕೃಷ್ಣನು ಹೇಳ್ತಾರೆ. ಇವರು ಕೂಡ ಗಾಬರಿ ಆಗಿಬಿಟ್ಟಿದ್ದಾರೆ, ಟೆನ್ಷನ್ನು, ಏನು ಇವಳು ಹಿಂಗೆ ವಾದ ಮಾಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು. ರೋಹಿಣಿ ಹಂಗೆ ಪಕ್ಕ ಎಲ್ಲ ಪಾಠ ಮಾಡ್ಕೊಂಡು ಬಂದಂಗೆ ಹೇಳ್ತಾ ಇದ್ದಾಳೆ. ಆಮೇಲೆ ಲಾಯರ್ ಹೇಳ್ತಾಳೆ, ಈ ಪಿಂಡ ಬಿಡೋ ಟೈಮಲ್ಲಿ ಮೀನಂಗೆ ಈ ವಿಷಯ ಗೊತ್ತಾಯಿತು ಅಂತೇಳ್ಬಿಟ್ಟು ಮೀನಾ
ಕೇಳಕ್ಕೆ ಹೋಗಿದ್ದಕ್ಕೆ ನಾನು ಕಲ್ಯಾಣಿಗೆ ನೆಗೆದ್ಬಿಡ್ತೀನಿ ಮಗು ಕರ್ಕೊಂಡು, ನಿನ್ನಿಂದ ನನ್ನ ಮಗು ನಾನು ಸತ್ತೋಗ್ತೀವಿ, ನೀನೇನಾರ ವಿಷಯ ಹೇಳಿದ್ರೆ ಅಂತೇಳಿ ಎದುರಿಸ್ತಾಳೆ. ಆವಾಗ ಕೂಡ ಮೀನಾ ಬಾಯಿ ಮುಚ್ಕೊಂಡು ಮಗುನೂ ಸಾಯಿಸ್ಬಿಟ್ಟು ಅವಳು ಸಾಯ್ತಾಳಲ್ಲ ಅಂತ ಬಾಯಿ ಮುಚ್ಕೊಂಡು ಸುಮ್ಮನಾಗಿರ್ತಾಳೆ, ಮನೆಯವ್ರಿಗೇನು ಹೇಳಲ್ಲ. ಆದರೆ ಇವಳು ಅಲ್ಲೂ ಕೂಡ ಸುಳ್ಳು ಹೇಳಿಸಿ ಅಲ್ಲೂ ಬಚಾವಾಗಿರ್ತಾಳೆ. ಅವ್ರ ಅಮ್ಮನ ಕೇಳಿದ್ರೆ ಅವ್ರ ಅಮ್ಮ ಇವಳೊಬ್ಬಳೇ ಮಗಳು, ನನಗೆ ಈ ರೀತಿ ಆಗಿದೆ, ಪಿಂಡ ಬಿಡೋಕ್ಕೆ ಬಂದಿದ್ದೀನಿ, ಇದೇ ಮೊಮ್ಮಗ ಅಂತೆಲ್ಲ ಹೇಳಿರ್ತಾಳೆ. ಮತ್ತು ಇನ್ನೊಂದು ಕಡೆ ಹೇಳ್ತಾಳೆ, ನನಗೆ ಮಕ್ಕಳೇ ಇಲ್ಲ, ಇವಳು ಮಗಳೇ ಅಲ್ಲ, ಅದು ಮೊಮ್ಮಗುವೇ ಅಲ್ಲ ಅಂತ ಅವ್ರ ಅಮ್ಮ ಹೇಳ್ತಾಳೆ. ಹೀಗೆ ಎಲ್ಲ ಕಡೆಯೂ ಒಂಥರ ಮಿಸ್ಬಿಹೇವ್ ಮಾಡಿ ಎಲ್ಲ ಕಡೆಯೂ ಕನ್ಫ್ಯೂಸ್ ಮಾಡಾಕ್ತಿದ್ದಾರೆ. ಇವಾಗ ಪಕ್ಕ ಈ ರೋಹಿಣಿ ಕಲ್ಯಾಣಿ ಪಕ್ಕ ಸಿಗಾಕೊಂಡಿದ್ದಾಳೆ. ಸಿಗಾಕೊಂಡು ಇವಾಗ ಕೋರ್ಟಲ್ಲಿ ಅಲಿತಾ ಇದ್ದಾಳೆ. ಆದರೆ ಈ ಕೇಸಲ್ಲಿ ಮುಂದಕ್ಕೆ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದನ್ನು ಈ ಕೇಸಲ್ಲಿ ಕಾದು ನೋಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಕೋರ್ಟಲ್ಲಿ ಜಡ್ಜು ವಾದ ಮಾಡೋ ಟೈಮಲ್ಲೂ ಕೂಡ ಜಡ್ಜಿಗೂ ಕೂಡ ಇವಳೇ ಅವ್ರು ಕೇಳಿದ್ದಕ್ಕೆಲ್ಲ ಆನ್ಸರ್ ಹೇಳ್ತಿರ್ತಾಳೆ. ಪಕ್ಕ ಇವಳೆಲ್ಲ ಪಾಠ ಕಲ್ತು ಬಂದಂಗೆ ಬಂದಿದ್ದಾಳೆ ರೋಹಿಣಿ, ಆನ್ಸರ್ ಹೇಳ್ತಿರ್ತಾಳೆ. ಆದರೆ ಜಡ್ಜು ಪಕ್ಕ ಇವಳು ಹೇಳ್ತಿರೋದೇ ಕರೆಕ್ಟಲ್ಲ ಅಂಥೇಳಿ ಅವರು ಸುಮ್ಮನಾಗ್ತಿದ್ದಾರೆ. ಈ ಥರ ವಾದ ಮಾಡೋದ್ರಿಂದ ಕೇಸ್ ಇವಳ ಬಗ್ಗೆ ಇವಳ ಕಡೆನೇ ಆಗುತ್ತೋ ಅಥವಾ ಮನೋಜನ ಕಡೆ ಆಗುತ್ತೋ, ಅಥವಾ ಶಾಂತಿ ಮಧ್ಯೆ ಮಧ್ಯೆ ಎದ್ದು ಪಬ್ಲಿಕಲ್ಲಿ ಮಾತಾಡ್ತಿದ್ದಾಳೆ, ಅವಳನ್ನು ಸುಮ್ಮನೆ ಕೂರಮ್ಮ ಅಂತ ಇವನು ಸೂರ್ಯ ಹೇಳ್ತಾನೆ, ಸಕ್ಕರೆ ಸುಮ್ಮನೆ ಕೂತ್ಕ ಅಂತೇಳಿ ಇವ್ರದ್ದು ವಾದ ವಿವಾದ ನಡೆಯುತ್ತೆ. ಈ ವಾದ ವಿವಾದದಲ್ಲಿ ಇವನು ಹೇಳ್ತಾನೆ, ಮತ್ತು ರೋಹಿಣಿ ಭಾವ ಅಕ್ಕ ನನ್ನ ಕ್ಯಾಬಲ್ಲಿ ಜರ್ನಿ ಮಾಡಬೇಕಾದ್ರೆ ನನಗೆ ಅವ್ರು ಪರಿಚಯ ಆದರು, ಅವರು ಈ ಹಿಸ್ಟ್ರಿ ಹೇಳಿದ್ರು ಅಂತ ಸೂರ್ಯ ಕೂಡ ಹೇಳ್ತಾನೆ. ಸೂರ್ಯ ಹೇಳಿದಾಗ ಯಾರು ಅಂತ ಕೇಳಿದೆ, ಆವಾಗ ಹಿಂಗೆ ರೋಹಿಣಿ ಅಂತ ಹೇಳ್ಬಿಟ್ಟು ಒಂದು ಮಗು ಇದೆ ಹಿಂಗೆ ಅಂತ, ಮತ್ತು ದುಬೈಲಿದ್ದಾರೆ ಹಾಗೆ ಹಿಂಗೆ ಅಂತ ಹೇಳಿದ್ದೆಲ್ಲ ಸುಳ್ಳು. ಆದರೆ ದುಬೈಲಿರೋದು ಮನೋಜನೇ ಈ ಥರ ಪ್ಲ್ಯಾನ್ ಹೇಳ್ಕೊಟ್ಟ ಅಂತ ರೋಹಿಣಿ ರಿವರ್ಸ್ ಮಾಡಿಬಿಟ್ಟಿದ್ದಾಳೆ ಕೇಸು. ಒಬ್ಬ ಮಾವ ಇದ್ದಾನೆ, ಆ ಮಾವ ಹಿಂಗೆ ಮಾಡ್ದೆ ಹಂಗೆ ಮಾಡ್ದೆ ಅಂತ ರೋಹಿಣಿಗೆ ಹೇಳೋ ರೀತಿ ಮಾಡಿದ್ದಾಳೆ. ರೋಹಿಣಿ ಮನೋಜನಿಗೆ ಹೇಳಿಕೊಟ್ಟು ಈ ಥರ ರೋಹಿಣಿಗೆ ಹೇಳೋ ರೀತಿ ಮಾಡಿದ್ದಾಳೆ ಅಂತೇಳ್ಬಿಟ್ಟು ಅಲ್ಲಿ ನನಗೆ ಈ ಥರ ಹೇಳಿದ್ರು, ಹಿಂಗೆ ಹೇಳು, ಗೊತ್ತಾಗೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಮನೋಜಿಗೆ ಗೊತ್ತು, ನನ್ನ ಹಿಸ್ಟ್ರಿನೇ ಮನೋಜಿಗೆ ಗೊತ್ತು ಅಂತ ಹೇಳ್ಬಿಡ್ತಾಳೆ. ಆದರೆ ಮನೋಜಿಗೆ ಅಲ್ಲಿ ಏನೂ ಗೊತ್ತಿರಲ್ಲ, ಅವಳೇನು ಹೇಳಿರಲ್ಲ. ಭೂತ ಪೇತ ಬಂದಾಗ ಕುಣಿದು ಹೇಳಿದ್ದಷ್ಟು ಬಿಟ್ಟರೆ ಮತ್ತೇನು ಹೇಳಿರಲ್ಲ. ಸೂರ್ಯ ಕರೆಕ್ಟಾಗಿ ಹೇಳ್ತಾನೆ ಎಲ್ಲ ವಿಷಯನೂ, ಮೀನೂ ಹೇಳ್ತಾಳೆ, ಸೂರ್ಯನೂ ಹೇಳ್ತಾನೆ. ಏನೇ ಹೇಳಿದ್ರು ಜಡ್ಜು ಹೆಣ್ಮಗಳದ್ದೇ ವಾದ ಮುಂದೆ ತಗೊಳ್ಳೋದ್ರಿಂದ ಇವಾಗ ರೋಹಿಣಿದೇ ಮುಂದೆ ಇದೆ ಕೇಸು. ಮುಂದಕ್ಕೆ ಯಾವ ತಿರುವು ತಗೊಳ್ಳುತ್ತೆ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಇವತ್ತು ಈ ಧಾರಾವಾಹಿನಲ್ಲಿ ಇಷ್ಟು ಮುಂದುವರೆದಿದೆ ಈ ಕೇಸು. ಆಮೇಲೆ ಜಡ್ಜು ಅಲ್ಲಿ ಇವರು ಮೀನಾ ಮತ್ತು ಸೂರ್ಯನ ಹತ್ರ ಎಲ್ಲ ವಿಚಾರಣೆ ತಗೊಂಡು ನೀವು ಹೋಗಿ ಕಟ್ಕಟೆಯಿಂದ ಅಂತ ಕಳಿಸ್ತಾರೆ. ಆಮೇಲೆ ಮನೋಜನ ಕರೀತಾರೆ. ಮನೋಜ ಗಾಬರಿಯಾಗಿ ದಿಗ್ಭ್ರಮೆಯಾಗಿ ಏನೂ ಮಾತಾಡೋಕ್ಕೆ ಬರ್ದಲ್ಲೇ ತಬ್ಬಿಬ್ಬಾಗಿ ನಿಂತ್ಕೊಳ್ತಾನೆ. ನಾವು ನಿಂತಿರೋದು ನೋಡಿಬಿಟ್ಟು ರೋಹಿಣಿ ಇನ್ನೂ ಜಾಸ್ತಿ ಹೇಳ್ತಾನೆ ಹೋಗ್ತಾಳೆ. ರೋಹಿಣಿ ಒಂದು ಕಡೆ, ಮನೋಜ ಒಂದು ಕಡೆ ಕಟಕಟೆಯಲ್ಲಿ ನಿಂತಿದ್ದಾರೆ. ಆದರೆ ರೋಹಿಣಿ ಹೇಳ್ತಿರೋದೆಲ್ಲ ಸುಳ್ಳು ಅಂತೇಳಿ ಮನೆಯವರಿಗೆಲ್ಲ ಗೊತ್ತಿದೆ, ಲಾಯರ್ಗೆ ಗೊತ್ತಿದೆ. ಇವಳಂತೂ ಶಾಂತಿ ಇವಳು ಮನೆ ಹಾಳು ಬಿದ್ದೋಗ ಬರೀ ಸುಳ್ಳು ಹೇಳ್ತಿದ್ದಾಳೆ, ಇವಳು ಹಂಗಾಗ ಹಿಂಗಾಗ ಅಂತ ಅವಳು ಬೈಕೊತಾನೇ ಇದ್ದಾಳೆ. ಮನೇಲೂ ಇದೇ ರೀತಿ ನನಗೆ ಯಾವಾಗಲೂ ಶಾಪ ಹಾಕ್ತಾರೆ, ನನ್ನನ್ನು ಮನೇಲಿರೋಕ್ಕೆ ಹಿಂಸೆ ಕೊಡ್ತಾರೆ ಅಂತೇಳಿ ಬಾಯಿ ಬಂದಂಗೆಲ್ಲ ಬೈತಾರೆ ಅಂತ ರೋಹಿಣಿ ಹೇಳ್ತಾಳೆ. ಆವಾಗ ಇಲ್ಲೇ ಹಿಂಗೆ ಹೇಳೋರು ಇನ್ನು ಮನೇಲಿ ಇನ್ನು ಹೆಂಗೆ ನಡ್ಸ್ಕೊಂಡಿದ್ದೀರಾ ನೀವು ಅಂತ ಜಡ್ಜ್ ಕೇಳ್ತಾರೆ. ಆವಾಗ ಸೂರ್ಯ ಹೇಳ್ತಾನೆ, ಕುತ್ಕ ಸಕ್ಕರೆ ಮಾತಾಡಬೇಡ, ಕುತ್ಕ ಅಂತೇಳಿ ಕೂರಿಸ್ತಾನೆ. ಆಮೇಲೆ ಅವಳು ಕೂತ್ಕೊತಾಳೆ ಒಂದು ಸಲ. ಇನ್ನೊಂದು ಸಲಿನೂ ಹಾಗೆ ಅವಳು ರೋಹಿಣಿ ಏನೋ ಉಲ್ಟಾ ಮಾತಾಡಿದಾಗ ಅಯ್ಯೋ ಎಷ್ಟು ಸುಳ್ಳು ಹೇಳ್ತಾಳೆ ಇವಳು ಅಂತ ಮತ್ತೆ ಶಾಂತಿ ಹೇಳ್ತಾಳೆ. ಆವಾಗ ಎದ್ದುಬಿಟ್ಟು ಇವಳು ಬಾಯಿಗೆ ಹಂಗೆ ಹೇಳ್ತಾವಳೆ ಹಿಂಗೆ ಹೇಳ್ತಾವಳೆ ಅಂತ ಬಾಯಿ ಬಂದಂಗೆ ಬೈತಾ ಇರ್ತಾಳೆ. ಆವಾಗ ಮೀನಾ ಹೇಳ್ತಾಳೆ, ಅತ್ತೆ ಮಾತಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ, ಮಾತಾಡಬೇಡಿ, ಇಲ್ಲಿ ಪಬ್ಲಿಕಲ್ಲಿ ಮಾತಾಡೋಂಗಿಲ್ಲ, ಕಟ್ಕಟೆಲ್ಲೇ ಮಾತಾಡಬೇಕು, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಆವಾಗ ಅವಳು ಹೋಗಿ ಸುಮ್ಮನೆ ಕೂತ್ಕೋತಾಳೆ. ಅಲ್ಲಿ ಕೂತ್ಕೊಂಡಾದಮೇಲೆ ರೋಹಿಣಿ ಕೂತ್ಕೊತಾಳೆ, ಶಾಂತಿ ಕೂತ್ಕೊತಾಳೆ. ರೋಹಿಣಿ ಅಲ್ಲಿಗೆ ವಾದ ಮುಗಿಯುತ್ತೆ.
ಇದಾಗಿತ್ತು ಇವತ್ತಿನ ವಿಡಿಯೋ.